ಹೊನ್ನವರ ಪಟ್ಟಣದ ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೊಡಬೇಕಾಗಿದೆ ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಕುಮಟಾಯವರು ಆರೋಪ ಮಾಡಿದ್ದಾರೆ. ಕಾರಿನ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಆರ್ಟಿಒ ಕಚೇರಿ ಸುತ್ತು ಹೊಡೆಯಬೇಕು. ಕಾರಲ್ಲಿ ಒಬ್ಬ ಸಿಬ್ಬಂದಿ ಹಾಗೂ ಲೈಸೆನ್ಸ್ ಪಡೆಯುವ ವ್ಯಕ್ತಿ ಇರುತ್ತಾರೆ. ಕಾರಿನಲ್ಲಿ ಸುತ್ತು ಹೊಡೆಯುವಾಗ ಅದರಲ್ಲಿದ್ದ ಸಿಬ್ಬಂದಿ 200 ರೂಪಾಯಿ ಕೊಡಲು ಹೇಳುತ್ತಾರೆ. ಹಣ ಯಾಕೆ ಕೊಡಬೇಕು ಎಂದು ಕೇಳಿದ್ರೆ ಅದು ಕಾರು ಬಾಡಿಗೆಯದು 100 ರೂಪಾಯಿ ಹಾಗೂ ಸಾಹೇಬರಿಗೆ 100 ರೂಪಾಯಿ ಅಂತ ಹೇಳಿ ವಸೂಲಿ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಕೇಳಿದ್ರೆ ಕಾರು ಮತ್ತೆ ಈ ಬೈಕ್ ಕಲಿಯೋ ಟೈಮ್ನಲ್ಲಿ ಒನ್ ಆರ್ ಟಿ ಆಫೀಸಲ್ಲಿ ಕೆಲವರು ಇದ್ದಾರಲ್ಲ ಏನಂತ ಹೇಳಿದ್ರೆ ಏಜೆಂಟ್ ಅಂದ್ರೆ ಈ ಕಾರನ್ನ ಒಂದು ರೌಂಡ್ ಸುತ್ತಾಕೊಂಡು ಬರ್ಲಿಕ್ಕೆ ಅಲ್ಲಿ 200 ರೂಪಾಯಿ ತಗೊಳ್ತಾರೆ. ಕೇಳಿದ್ರಲ್ಲ ಸಾಹೇಬರು ಕೊಡಬೇಕು ಮತ್ತೆ ತಮ್ಮ ಕಾರು ಬಾಡಿಗೆ. ವಾಹನ ಲೈಸೆನ್ಸ್ ಪಡೆಯುವವರು ಒಂದು ಸಲ ಹಣ ಕಟ್ಟುತ್ತಾರೆ, ಮತ್ತೆ ಹಣ ಕೊಡುವ ಅಗತ್ಯ ಇರುವುದಿಲ್ಲ. ಆರ್ಟಿಒ ಕಚೇರಿಗೆ ಹೋಗುವ ರಸ್ತೆ ಸರಿಯಿಲ್ಲ, ಹೊಂಡ ಬಿದ್ದು ನೀರು ತುಂಬುತ್ತಿದೆ. ಸಾರ್ವಜನಿಕರು ಕಚೇರಿ ಹಿಂದುಗಡೆ ಇರುವ ಕೌಂಟರ್ನಲ್ಲಿ ಸಹಿ ಹಾಕಿ ಬರಬೇಕು. ಸಾರ್ವಜನಿಕರು ಮಳೆಯಲ್ಲಿ ಒದ್ದೆಯಾಗುತ್ತಲೇ ನಿಂತುಕೊಳ್ಬೇಕಾಗಿದೆ. ಮೇಲೆ ಹಾಕಿದ್ದ ತಗಡು ತುಂಡಾಗಿದೆ, ದುರಸ್ತಿ ಮಾಡಿಲ್ಲ. ಸರಿಯಾದ ಕಪಾಟು ಇಲ್ಲದೆ ಒಳಗಡೆ ಫೈಲ್ಗಳು ನೆಲದ ಮೇಲೆ ಇಟ್ಟಿದ್ದಾರೆ. ಯಾರೋ ಒಬ್ಬ ಲೈಸೆನ್ಸ್ ಕಲಿಗೆ ಹೋದಾಗ ಅವ್ರಿಗೆ ಒಂದು ಹಣ ಪಡೆಯೋದ್ರಿಂದ ಭ್ರಷ್ಟಾಚಾರ ನಡೀತಿದೆ. ಅಲ್ಲಿ ನೋಡಿದ್ರಲ್ಲಿ ಆ ರೋಡಲ್ಲಿ ಹೊಂಡ ಬಿದ್ದಿದೆ, ಸಾರ್ವಜನಿಕ ತಗೊಂಡು ಹೋಗೋದ್ರಲ್ಲಿ ತೋರ್ತಾ ಇದೆ, ದುರಸ್ತಿ ಕಾರ್ಯನಿಲ್ಲ. ಆರ್ಟಿಒ ಕಚೇರಿ ಹೊರಗಡೆ ಸುತ್ತಲೂ ಹಾಗೂ ಒಳಗಡೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಆಗಬಹುದು. ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಕ್ರಮ ವಹಿಸಬೇಕು ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೆಸ್ ಹಾಗೂ ಸುಧಾಕರ್ ನಾಯ್ಕ್ ಆಗ್ರಹಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಒಂದು ಕ್ರಮ ತಗೊಳ್ಬೇಕು ಮತ್ತು ಲೋಕಾಯುಕ್ತ ಅಧಿಕಾರಿ ಹೋಗಿ ದಾಳಿ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹಣ ಸುಮ್ಮನೆ ಮಾಡ್ತಾ ಇದ್ದಾರೆ, ಬಹಳಷ್ಟು ನಡೀತಾ ಇದೆ. ಉಳಿದ ಕ್ರಮ ತಗೊಳ್ಳಿಲ್ಲ, ಇಲ್ಲ ಮುಂದಿನ ತಿಂಗಳು ನಾವು ಹೋಗಿ ನೇರವಾಗಿ ಲೋಕಾಯುಕ್ತ